ಆದರೆ ಆಧಾರ ರಹಿತವಾದಂಥ ಆರೋಪ ಏನಿದೆ ಅದು ಅಂಥ ಸಮಂಜಸವಾದದ್ದಲ್ಲ ಅಂತ ನನ್ನ ಭಾವನೆ. Most of the politicians are fit to be in the jail. 850 ಕೋಟಿ ರೂಪಾಯಿ ಸಿದ್ದರಾಮಯ್ಯನವ್ರು ಕೊಟ್ಟರಲ್ಲ ಇವ್ರು ಎಮ್ ಎಲ್ ಎ ಆಗಿದ್ದಾಗ, ಅವಾಗ ಭ್ರಷ್ಟಾಚಾರ ಆಗಿದೆ ಅಂತ ಯಾರು ಹೇಳಲೇ ಇಲ್ವಲ್ಲ. ಯಾಕೆ? ಜನನೂ ಹಂಗೆ ಇದ್ದಾರೆ ಸರ್, ರಾಜಕಾರಣಿಗಳು ಮಾತ್ರ ತಪ್ಪಿಲ್ಲ ಇಲ್ಲಿ. ಈಗ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಬಂದಿರೋದು ಆರೋಪ ನೀವು ಒಪ್ಪಿದ್ರಾ ಸರಿ ಅಂತ? ಆದರೆ ಆರೋಪ ದಾಖಲೆಗಳು ಅವ್ರು ಯಾವ ರೀತಿ ಕೊಟ್ಟಿದ್ದಾರೋ, ರಾಜರಾಜೇಶ್ವರನಗರದ ಶಾಸಕರಾದಂಥ ಮನಶ್ರೀ ಮುನರತ್ನ ಅವ್ರು ಈಗಾಗಲೇ ಅವರು ಒಬ್ರಿಗೊಬ್ರು ವೈಯಕ್ತಿಕ ದ್ವೇಷ ಇದ್ದಿದ್ದು. ಅವರೊಂದು ಸಾರಿ ಅವರ ಕಾಲಿಗೆ ಬಿದ್ದರು, ಗ್ರ್ಯಾಂಟ್ ರಿಲೀಸ್ ಮಾಡಿ ಅಂತ ಕೇಳಿ ವಿಚಾರದಲ್ಲಿ ಅವರು ಒಪ್ಪಿರಲಿಲ್ಲ. ಆ ಉದ್ದೇಶನೋ ಅಥವಾ ರಾಜಕೀಯ ಉದ್ದೇಶನೋ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಮಾತಾಡಿರ್ಬೋದು. ಅದಕ್ಕೆ ಸಮರ್ಪಕವಾದಂಥ ದಾಖಲೆಗಳು ಬೇಕು. ಈಗ ಅವ್ರು ಹೇಳ್ತಾರೆ ಯಾರೋ 15% ತಗೊಂಡಿದ್ದಾರೆ ಡಿ ಕೆ ಸುರೇಶು, ಡಿ ಕೆ ಶಿವಕುಮಾರ್ ಅಂತಕ್ಕೆ, ಅವಕ್ಕೆಲ್ಲ ಆಧಾರ ಬೇಕು. ಆಧಾರ ರಹಿತ ಆರೋಪ ಮಾಡೋದು ಅದು ಅಷ್ಟು ಸುಲಭ ಅಲ್ಲ. ಇದು ರಾಜಕೀಯ ಪ್ರೇರಿತ ಅಂತ ನಾನಾದರೂ ಭಾವಿಸ್ತೀನಿ. ಅವಶ್ಯಕತೆ ಇದೆ ಅಂತ ಡಿ ಕೆ ಶಿವಕುಮಾರ್ ಖಂಡಿತ ಇದ್ರ ಅವಶ್ಯಕತೆ ಇಲ್ಲ. ಇದು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಮಾತಾಡಿರ್ಬೋದು, ಆರೋಪ ಮಾಡಿರ್ಬೋದು ಅಥವಾ ದೂರನ್ನು ಕೊಟ್ಟಿರ್ಬೋದು. ಈ ವಿಚಾರದಲ್ಲಿ ಈಗಾಗಲೇ BJP ನಾಯಕರುಗಳು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ. ಅದಕ್ಕೆ ದಾಖಲೆಗಳು, ಪೂರ್ವಕವಾದಂಥ ದಾಖಲೆಗಳನ್ನ ಒದಗಿಸಿದ್ರೆ ಅದನ್ನು ನ್ಯಾಯಾಲಯದಲ್ಲಿ ಅಥವಾ ಬೇರೆ ಇಲ್ಲ ಲೋಕಾಯುಕ್ತದಲ್ಲಿ ಅಥವಾ ಇನ್ನೊಂದು ಸರ್ಕಾರದ ಮಟ್ಟದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿ ಹೆಚ್ಚಿನ ಒಂದು ತನಿಖೆಯನ್ನು ಮಾಡಿ ಅಂತ ಕೂಡ ಒತ್ತಾಯಿಸ್ಬೋದು. ಆದರೆ ಆಧಾರ ರಹಿತವಾದಂಥ ಆರೋಪ ಏನಿದೆ ಅದು ಅಂಥ ಸಮಂಜಸವಾದದ್ದಲ್ಲ ಅಂತ ನನ್ನ ಭಾವನೆ. ಆಧಾರಗಳು ಇಲ್ಲದೇನೆ ಇವರು ಒಂದು ಆರೋಪ ಮಾಡಿದ್ದಾರೆ ಅಲ್ಲ, ಆಧಾರ ಇದೆ ಅನ್ನೋದು ಅವರು ತೋರಿಸ್ಬೇಕು. ಆಧಾರ ಇದೆ ಅನ್ನೋದನ್ನು ಸಾರ್ವಜನಿಕರ ಮುಂದೆ ಇಡಬೇಕು. ಯಾವಾಗ ದಾಖಲೆಗಳನ್ನು ಅವರು ಸಾರ್ವಜನಿಕರ ಮುಂದೆ ಇಡ್ತಾರೆ ಅವಾಗ ಅವರ ಆರೋಪಕ್ಕೆ ಒಂದು ಅರ್ಥ ಇರ್ತದೆ. ಆರೋಪ ಮಾಡೋದು ಸುಲಭ, ಆದರೆ ದಾಖಲೆಗಳನ್ನು ಸಲ್ಲಿಸೋದು ತುಂಬ ಕಷ್ಟ. ದಾಖಲೆಗಳು ಇದೆ ಅಂತ ಹೇಳ್ತಾರೆ ಹೊರತು ದಾಖಲೆಗಳನ್ನ ಸಾರ್ವಜನಿಕರು ಬಹಿರಂಗ ಮಾಡಬೇಕು. ಅದ್ರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅನ್ನೋದನ್ನು ಸಾರ್ವಜನಿಕವಾಗಿ ತೀರ್ಮಾನ ಮಾಡಬೇಕಾಗ್ತದೆ. ಆಗ ಮಾತ್ರ ಅವರು ಆರೋಪ ಮಾಡಿದ್ದಾರೆ ಅಂತ ಕೂಡ ನಾವು ಒಪ್ಕೋಬೇಕಾಗುತ್ತೆ, ಅಥವಾ ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಸಾರ್ವಜನಿಕವಾಗಿ ಒಪ್ಕೋಬೇಕಾಗುತ್ತೆ. ಈ ಆರೋಪ ನಿಜ ಅಲ್ಲ, ಅದೇ ದಾಖಲೆಗಳು ಇಲ್ಲದೆ ಆರೋಪ ಅದು ಆಧಾರ ರಹಿತ ಅಂತ ನಾನು ಕೂಡ ಆದರೂ ಹೇಳೋಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಇವಾಗ ಎಲ್ಲ ಫ್ರೀ ಕೊಟ್ಬಿಟ್ಟು ಈಗ ರೇಟ್ಗಳು ಜಾಸ್ತಿ ಆಗಿದೆ, ಸರ್ಕಾರದ ದುಡ್ಡಿಲ್ಲ ಅಂತ ರೇಟ್ ಜಾಸ್ತಿ ಮಾಡಿರೋದು ನೋಡ್ತೀವಿ. ಅದ್ರ ಮಧ್ಯದಲ್ಲಿ ಇದೇನಾದ್ರೂ ಆರೋಪ ನಿಜ ಇರ್ಬೋದು, ರಾಜಕೀಯ ಉದ್ದೇಶ ಇರ್ಬೋದು. ಬೇರೆ ಬೇರೆ ಕಾರಣಕ್ಕೆ, ರಾಜಕೀಯೇತರ ಕಾರಣಕ್ಕಾಗಿ ಯಾವುದೋ ಒಂದು ಸಮಸ್ಯೆ ಸರ್ಕಾರ ಎದುರಿಸಿದಂಥ ಸಂದರ್ಭದಲ್ಲಿ ಆ ವಿಚಾರನ ಬೇರೆ ಕಡೆ ತಿರುಗಿಸೋದಕ್ಕೆ ಅಥವಾ ಸಾರ್ವಜನಿಕರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕಾಗಿ ಕೆಲವೊಂದು ವಿಚಾರಗಳನ್ನ ರಾಜಕೀಯವಾಗಿ ಎತ್ತಬಹುದು, ಇರಬಹುದು. ಅದೆಲ್ಲ ರಾಜಕೀಯ ತಂತ್ರಗಾರಿಕೆ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಡಿ ಕೆ ಶಿವಕುಮಾರ್ ಅವರು 2,000 ಕೋಟಿ ಏನು BBMP ಅವರಿಗೆ ಸರ್ಕಾರ ಕೊಟ್ಟಿದ್ರು, ಅದರಲ್ಲಿ ಅದು ನಮ್ಗೆ ಗೊತ್ತಿಲ್ಲ ಕಮಿಷನ್ ತಗೊಂಡಿದ್ದಾರೆ ಅಂತ ಇವರು ಸರ್. ಇವ್ರು ಒಂದ್ ಹೇಳ್ತಾರೆ, ಅವ್ರು ಒಂದ್ ಹೇಳ್ತಾರೆ. ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿಮ್ಗೆ ಅನ್ಸುತ್ತಾ? ಇಲ್ಲ, ನಮ್ಗೆ ಇಬ್ರದು ಈ ತರ ನೇರವಾದ ರಾಜಕೀಯ ವ್ಯಕ್ತಿಗಳು ಸಂಪರ್ಕನೇ ಇಲ್ಲ. ಅವ್ರು ಒಂದ್ ಹೇಳ್ತಾರೆ, ಇವ್ರು ಒಂದ್ ಹೇಳ್ತಾರೆ. ನಿಮಗೆ ಅನ್ಸಿಲ್ಲ? ಎಲ್ಲರೂ ಬಹುಪಾಲು ಶ್ರೀಕೃಷ್ಣ ಜನ್ಮಸ್ಥಳಕ್ಕೆ ಹೋಗ್ತಕ್ಕಂಥವ್ರು. ಏನ್ ಮಾತಾಡ್ತೀರ ಅವ್ರ ಬಗ್ಗೆ? ಕೃಷ್ಣ ಎಲ್ಲಿ ಹುಟ್ಟಿದ್ದು? ಜೈಲು. ಮೋಸ್ಟ್ ಆಫ್ ದಿ ಪೊಲಿಟಿಷಿಯನ್ಸ್ ಆರ್ ಫಿಟ್ ಟು ಬಿ ಇನ್ ದಿ ಜೈಲ್. ಏನ್ ಮಾಡೋದು? ನಮ್ ದುರಂತ ಭಾರತೀಯರದು ನೋಡ್ತಾ ಇದೀವಿ. ನಾನು ಅವ್ರ MLA ಮಾಡೋ ಜೊತೆಲಿದ್ದೆ, ಅವ್ರಿಗೆ ದುಡ್ದಿದ್ದೀನಿ. ಆದರೆ ಅವರ ಕಸುಬು ಕೆಲಸ ಹೆಂಗಿರ್ತದೆ MLAದು ಅಂತ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಅವ್ರ ಹತ್ರ ಏನಾದರೂ ಅದಕ್ಕೆ ಆಧಾರ ಪ್ರೂಫ್ ಅಂತ ಏನಾದ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಅವ್ರು ಕೋರ್ಟ್ ಸಬ್ಮಿಟ್ ಮಾಡ್ತಾಯಿದ್ರು. ಆರೋಪ ಮಾಡಿ ಮೀಡಿಯಾ ಮುಂದೆ ಬರ್ತಾ ಇರಲಿಲ್ಲ. ಅವ್ರ ಹತ್ರ ಇದೇ ಒಂದು ತಗೋಬೇಕು ನಾವೇನಂದರೆ, ಅವ್ರ ಹತ್ರ ಏನೂ ಇಲ್ಲ. ನೋಡಿ, ಈ ಭ್ರಷ್ಟಾಚಾರ ಅನ್ನೋದು ಡಿ ಕೆ ಶಿವಕುಮಾರ್ ಮಾಡಿದ್ದಾರಾ ಇಲ್ವಾ ಅನ್ನೋದಲ್ಲ ನನ್ನ ಅಭಿಪ್ರಾಯ. ಈ ಭ್ರಷ್ಟಾಚಾರ ಅನ್ನೋದು ಇವತ್ತು ಬಂದಿಲ್ಲ. 850 ಕೋಟಿ ರೂಪಾಯಿ ಸಿದ್ದರಾಮಯ್ಯನವ್ರು ಕೊಟ್ಟರಲ್ಲ ಇವ್ರು MLA ಆಗಿದ್ದಾಗ, ಅವಾಗ ಭ್ರಷ್ಟಾಚಾರ ಆಗಿದೆ ಅಂತ ಯಾರು ಹೇಳಲೇ ಇಲ್ವಲ್ಲ. ಯಾಕೆ? 840 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಫಸ್ಟ್ ಟರ್ಮ್ಗೆ. ಆದರೂ ಅವ್ರು ಕೈ ಕೊಟ್ಟು ಹೋದ್ರೆ ಇವರು ಆ ವಿಚಾರ ಬಿಡಿ, ಅವರವರ ರಾಜಕೀಯ ಮಹತ್ತರ ಯೋಜನೆಗಳಿರ್ತದೆ, ಮಾಡ್ತಾರೆ. ಅದು ಸರಿನೋ ತಪ್ಪೋ ಜನ ನಿರ್ಧಾರ ಮಾಡ್ತಾರೆ. ಆದರೆ ಈ ಭ್ರಷ್ಟಾಚಾರ ಅನ್ನೋದು ನಮ್ಮ ಭಾರತದಲ್ಲಿ ಇವತ್ತು ಬಂದಿರೋದಲ್ಲ, 60-70 ವರ್ಷದಿಂದನೂ ಬಂದಿದೆ. ನಿಜ, ಇದು ತೊಡೆದಾಕಬೇಕು ಅನ್ನೋ ಎರಡು ಮಾತಿಲ್ಲ. ಆದರೆ ಇದು ಅವ್ರ ಮೇಲೆ ಆರೋಪ ಹಾಕೋದು, ಇವ್ರ ಮೇಲೆ ಆರೋಪ ಅವ್ರು ಹಾಕೋದು, ಅದ್ರ ಮೇಲೆ ನಿಲ್ಲಲ್ಲ. ಇದು ಭ್ರಷ್ಟಾಚಾರ ನಿಲ್ಲಲ್ಲ ಸರ್. ಇದು ಇವ್ರ ಅಭಿಷ್ಟೆಗೆ, ಇವ್ರ
ಏನೋ ಆಕಾಂಕ್ಷೆಗೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪ ಮಾಡ್ತಾರೆ. ಇವಾಗ ಇವ್ರ ಕಾಮಗಾರಿಗಳೆಲ್ಲ ನಿಲ್ಲಿಸಿ ತನಿಖೆ ಆಗ್ತಾ ಇದೆ. ಇವ್ರು ಮಾಡಿರೋವಂಥದ್ದು ತನಿಖೆ ಆಗಿ ರಿಪೋರ್ಟ್ ಬರಲಿ. ಆದರೆ ಈ ಕಾಮಗಾರಿಗಳನ್ನ ನಿಲ್ಲಿಸಿ ತನಿಖೆ ಮಾಡ್ತಾ ಇರೋದು ಒಂದು ಕಡೆ, ಆದರೆ ಇದರಿಂದ ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ. ಇದನ್ನು ಸರ್ಕಾರ ಮನಗಂಡು ಆ ಕಾಮಗಾರಿ ಮುಗಿಸ್ಬೇಕು, ಕೋರ್ಟಲ್ಲಿ ಹೋಗಿ ಪರ್ಮಿಷನ್ ತೊಗೋಬೇಕು. ಅವನು ಕೆಟ್ಟ ಹೆಸರು ಬರಲಿ ಅಂತ ಇವ್ರು ಮಾಡ್ತಾ ಇದ್ದಾರೆ. ತಪ್ಪಿದು, ಜನಗಳಿಗೆ ತೊಂದರೆ ಆಗ್ತಾ ಇದೆ. ಯಾವ ಕಾರಣಕ್ಕೆ ಮುನಿರತ್ನ ಅವರು ಈ ಆರೋಪ ಮಾಡಿದ್ರು? ಆಧಾರ ಇಲ್ಲ ಆರೋಪ ಮಾಡಿರ್ತಾರ? ಆದರೆ ಇದ್ದೀರು ಕೋರ್ಟ್ಗೆ ಹೋಗ್ತಾ ಇದ್ರು ಸರ್. ಈಗ ಅವ್ರಿಗೆಲ್ಲನೂ ಇವರು ಏನಂದರೆ ಡಿ ಕೆ ಅವರಿಂದನೇ ತೊಂದರೆ ಆಗಿದೆ ಅಂತ ಅವ್ರ ಮನಸ್ಸಲ್ಲಿದೆ. ಇದ್ರೂ ಇರ್ಬೋದು, ನಾನು ಯಾರನ್ನೂ ಕ್ಯಾರಿ ಮಾಡಲ್ಲ. ಆ ಒಂದು ಉದ್ದೇಶಕ್ಕೆ ಅವ್ರನ್ನ ಹಳಿಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ಗ್ಯಾರಂಟಿ ಸರ್ ಅವರು ಡೈರೆಕ್ಟ್ ಕೋರ್ಟ್ಗೆ ಹೋಗ್ತಾಯಿದ್ರು. ಇವ್ರು ಹಿಂಗೆ ಮಾಡಿದ್ರು ಬಿಡ್ತಾ ಇದ್ರ ಸರ್, ಕಾಯ್ತಾ ಇದ್ದಾರೆ ಅವರು. ನನ್ನ ಅಭಿಪ್ರಾಯ ಇದೇನೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಶ್ಯಕತೆ ಇದೆ ಅಂತ ಏನು ಕಮಿಷನ್? ನೋಡಿ ಸರ್, ಪ್ರತಿಯೊಬ್ಬ ಮನುಷ್ಯರಿಗೂ ಒಂದು ಸ್ಯಾಚುರೇಷನ್ ಅಂತ ಇರುತ್ತೆ. ರಾಜಕಾರಣಿಗಳಿಗೆ ಆ ಸ್ಯಾಚುರೇಷನ್ ಇರಲ್ಲ. ಎಷ್ಟು ಬಂದರೂ ಟಿಪ್ಪರ್ಗಳಲ್ಲಿ ಬಂದು ತುಂಬ್ಕೊಂಡಂಗೆ ಸ್ಯಾಚುರೇಷನ್ ಅನ್ನೋದು ಇರಲ್ಲ ಅವ್ರಿಗೆ. ಸಾಕಾಗೋದಿಲ್ಲ. ಮುನಿರತ್ನವ್ರಿಗೂ ಸಾಕಾಗಲ್ಲ, ಅವ್ರಿಗೂ ಸಾಕಾಗಲ್ಲ. ಯಾರು ಈ ಸ್ಯಾಚುರೇಷನ್ ಹಾಕ್ಕೊಂಡಿದ್ದಂಥವ್ರು ಕೆಲವು ಜನಗಳು. ಗೋವಿಂದೇಗೌಡರು ಅಂತ ಅಂದ್ಬಿಟ್ಟು ಜನತಾ ಗೌರ್ಮೆಂಟಲ್ಲಿ ಶಿಕ್ಷಣ ಮಂತ್ರಿ ಆಗಿದ್ದರು. 1.25 ಲಕ್ಷ ರಿಕ್ರೂಟ್ಮೆಂಟ್ ಮಾಡಿದ್ರು. ಒಂದೇ ಒಂದು ಸಣ್ಣ ಹಗರಣ ಇಲ್ಲ, ₹1 ತೊಗೊಂಡ್ರು ಅಂದಿದ್ದಿಲ್ಲ. ಈ ಥರದ್ದು ಕೆಲವೇ ವೀರೇಂದ್ರ ಪಾಟೀಲು ತುಂಬ ಅಂದರೆ ತುಂಬ ಕಡಿಮೆ ರಾಜಕಾರಣಿಗಳು. ಮಿಕ್ಕವರೆಲ್ಲ ನಮ್ಮ ಜನನೂ ಹಂಗೆ ಇದ್ದಾರೆ ಸರ್. ರಾಜಕಾರಣಿಗಳು ಮಾತ್ರ ತಪ್ಪಿಲ್ಲ ಇಲ್ಲಿ. ಜನಗಳು ಕ್ಯಾನ್ವಾಸ್ ಹೋಗ್ತೇವೆ, ನಾವು ಕ್ಯಾನ್ವಾಸ್ ಹೋಗ್ತಾ ಇದ್ದಾರೆ, ಜೇಬು ಕೈ ಇಕ್ತೀವಲ್ಲ, ಅಣ್ಣ ಜೇಬಲ್ಲಿ ಏನು ಇಲ್ವಲ್ಲ, ಪಕ್ಕದವ್ರ ಹತ್ರ ಇದೆಯಾ, ಅವ್ರು ಕೊಡ್ತಾರಾ? ಈ ರೀತಿ ಜನಗಳ ಮನಸ್ಥಿತಿ. ತಮ್ಮನ್ನೇ ತಾವು ಮಾರ್ಕೊಳ್ಳೋದು ಬದಲಾವಣೆ ಆಗಲಿಲ್ಲ ಅಂದರೆ ಈ ಭ್ರಷ್ಟಾಚಾರ ನಿಲ್ಲೋದಿಲ್ಲ. ಇದು ಜನಗಳಿಂದನೇ ಆಗಬೇಕು, ಕ್ರಾಂತಿ ಆಗಬೇಕು. ಯಾವ ಮುನಿರತ್ನನೂ ಇಲ್ಲ, ಯಾವ ಡಿ ಕೆ ಅವರೂ ಇಲ್ಲ, ಇಲ್ಲಿ ಎಲ್ಲ ಒಳಗೊಂಡಿದೆ. ನಾನು ಹೇಳ್ತಾ ಇರೋಂಥವ್ರು ಏನು ಅರ್ಥ ಇದೆ ಅಂದರೆ ಪ್ರಸಾರ ಮಾಡಿ, ಇಲ್ಲಾಂದ್ರೆ ಕಟ್ ಮಾಡಿ. ನೀವು ನಂಬಲ್ಲ ಹಂಗಾದ್ರೆ? ಏನ? ನಿಜ ಅಂತ ಇಲ್ಲ ಸರ್, ನಾನು ನಂಬಲ್ಲ. ಲಾಜಿಕ್ಕಾಗಿ ನಿಮಗೂ ಗೊತ್ತಿರುತ್ತೆ, ನೀವು ಯೋಚನೆ ಮಾಡಿ. ಅವ್ರ ಹತ್ರ ಇದ್ದಿದ್ರೆ ಈ ಆರೋಪ ಯಾಕೆ ಮಾಡಬೇಕಿತ್ತು ಅವರು? ಮೊನ್ನೆ ಅಸೆಂಬ್ಲಿ ನಡೀತಲ್ಲ, ಅಸೆಂಬ್ಲಿಯಲ್ಲಿ ಇಡೋರು. ಸೆಷನ್ ನಡೀತಲ್ಲ ಸರ್, ಸೆಷನ್ ಇಡಬೇಕಿತ್ತಲ್ವಾ? ಅಲ್ಲಿ ಇಡಲಿಲ್ಲ. ಈಚೆ ಬಂದಮೇಲೆ ಶುದ್ಧ ಹೇಳಿದ್ರೆ ನೀವು ಆಯಿತು, ಈಗಲೂ ಏನು ಮಿಂಚೋಗಿಲ್ಲ, ಕೋರ್ಟ್ಗೆ ಹಾಕಿ ಸಾಕ್ಷಿ ಇದ್ದರೆ ಲೋಕಾಯುಕ್ತ ಕೊಡಿ. ಕೋರ್ಟ್ ಏನು ಗೌರ್ಮೆಂಟ್ದಲ್ವಲ್ಲ ಸರ್. ಇದೆಲ್ಲ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಸರ್. ಇದೆಲ್ಲ ಡಮ್ಮಿ ಕೆಲಸ ಇಲ್ಲ ಈಗ. ಸ್ಪೀಡ್ ಪ್ಲಸ್ ಕರ್ನಾಟಕ.